ಗಜೇಂದ್ರಗಡ ಸಿಂಹಾಸನಪೇಟೆಯ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ದೇಗುಲದಲ್ಲಿ ಪೂಜ್ಯರ 191ನೇ ಜನ್ಮೋತ್ಸವ. ಇದರ ಜೊತೆ 26ನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪೂರ್ವ ಧಾರ್ಮಿಕ ಕಾರ್ಯಗಳ ಜೊತೆಗೆ ಪ್ರವಚನಕ್ಕೆ ಭಕ್ತರು ಚಾಲನೆ ನೀಡಿದರು. ನಾಳೆಯ ದಿನ ರಥೋತ್ಸವ ಪ್ರಯುಕ್ತ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಮೂರ್ತಿಗೆ ವಿಶೇಷ ಅಭಿಷೇಕ, ತೊಟ್ಟಿಲು ಪೂಜೆ, ಪಲ್ಲಕ್ಕಿ ಉತ್ಸವ, ಕುಂಭಮೇಳ ಜೊತೆ ಭವ್ಯ ಮೆರವಣಿಗೆ, ಮಧ್ಯಾಹ್ನ ಅನ್ನಪ್ರಸಾದ ವಿತರಣೆ, ಸಂಜೆ ಮಹಾರಥೋತ್ಸವ ನಡೆಯಲಿದೆ. ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 27ನೇ ತಾರೀಕು ರಾಮನವಮಿ ದಿವಸ ರಥೋತ್ಸವ ಇರ್ತವೆ. ಎಲ್ಲರೂ ಗಜೇಂದ್ರಗಡದ ಭಕ್ತಾದಿಗಳು ಆಗಮಿಸಿ ಸಿದ್ಧಾರೂಢರ ಒಂದು ರಥೋತ್ಸವವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿ. 27/3/2026 ಶುಕ್ರವಾರ ಸಂಜೆ 5:30 ಗಂಟೆಗೆ ಶ್ರೀ ಸಿದ್ಧಾರೂಢ ಮಠದ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಗಜೇಂದ್ರಗಡದ ಸುತ್ತಮುತ್ತಲಿನ ಸದ್ಭಕ್ತರು ಶ್ರೀಮಠಕ್ಕೆ ಬಂದು ರಥಜಾತ್ರೆಗೆ ಆಗಮಿಸಿ ಎಲ್ಲರೂ ಪೂಜೆಗೆ ಪಾತ್ರರಾಗಬೇಕೆಂದು ವಿನಂತಿ. ತಮ್ಮ ಹೆಸರು ಪರಸಪ್ಪ ಕೋಟಿಯವರು. ಸಿದ್ಧಾರೂಢ ನಮಗೊಂದು ಕಾಯಿ ಕೊಟ್ಟಾರ, ನಾವು ಅದನ್ನು ಬೆಳೆಸಬೇಕು ಅಂಥೇಳಿ ತಮ್ಮ ಮಕ್ಕಳು, ತಮ್ಮ ಅಣ್ಣನ ಮಕ್ಕಳು, ತಮ್ಮ ಅಕ್ಕಗೆಯರ ಮಕ್ಕಳನ್ನ ರಾಮಾರೂಢರು ಶಿಷ್ಯರು ಮಾಡಿದರು. ರಾಮಾರೂಢ ಶಿಷ್ಯರು ಆಮೇಲೆ ರಾಮಾರೂಢ ಶಿಷ್ಯರು ಒಬ್ಬರು ನಮ್ಮ ಗುರುಗಳಾದರು. ಸಹಜಾನಂದ ಅಪ್ಪರು, ಸಚ್ಚಿದಾನಂದ ಸಹಜಾನಂದ ಸ್ವಾಮಿಗಳು ನಮ್ಗೆ ಶಿಷ್ಯರು. ಅವ್ರು ನಮಗೆ ಅವರು ಶಿಷ್ಯರು, ರಾಮಾರೂಢ ಶಿಷ್ಯರು. ನಾವು ಆ ಸಹಜಾನಂದ ಸ್ವಾಮಿಗಳು ಶಿಷ್ಯರು. ನಮ್ಮ ಗುರುಗಳೊಬ್ಬರು ಸಿಕ್ಕರು. ಅವರು ನಮಗೇನಾಗ್ಬಿಡ್ತು, ಅಡಪಾಯಿ ಹಾಕಿಕೊಟ್ರು. ನೀವು ಮಾಡ್ರಪ್ಪ, ಜಾತ್ರೆ ಮಾಡಿರಿ, ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿದರು. ಮೊದಲು ನಾವು ಜಾತ್ರೆ ಮಾಡಲಿಲ್ಲ, ಮಂದಿರ ಅಂತ ಮಾಡಿದ್ವಿ. ನಾವು ಫಸ್ಟ್ ಬರೀ ಕಾರ್ಯಕ್ರಮ ಮಾಡಿದ್ವಿ. ಅದು ಎಷ್ಟು ವರ್ಷ ಮಾಡಿದ್ವಿ ಅಂತಂದರೆ 27 ವರ್ಷ ಬರೀ ನಾವು ಕಾರ್ಯಕ್ರಮ ಮಾಡಿದ್ವಿ. ಮೂರು ಕಾರ್ಯಕ್ರಮ ಮಾಡ್ತಿದ್ವಿ ನಾವು ವರ್ಷಕ್ಕೆ. ಆಮೇಲೆ ಏನಾಯ್ತು, ಎಲ್ಲರೂ ಸೇರಿ ನಾವೊಂದು ಜಾತ್ರೆನ ಮಾಡೋಣ, ಸಿದ್ಧಾರೂಢರದೊಂದು ತೇರ ಎಳೆಯೋಣ ಅಂಥೇಳಿ ನಾವು ಈಗ 26ನೇ ವರ್ಷ ತೇರು ಎಳೆಯತ್ತಿ. ಈ ವರ್ಷ ಹೋದ ವರ್ಷ 25ನೇ ವರ್ಷ ಜಾತ್ರೆ ಭಾಳ ಚಂದ ಮಾಡಿದ್ವಿ. ಎಲ್ಲ ಸಾರ್ವಜನಿಕರು, ಗಜೇಂದ್ರಗಡ ಸಾರ್ವಜನಿಕರು, ಎಲ್ಲರೂ ಮಹಿಳೆಯರು, ಎಲ್ಲರೂ ನಮ್ಮ ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಸೇರಿ ನಾವು ಭಾಳ ಚಂದ ಜಾತ್ರೆ ಮಾಡಿದ್ವಿ. ಇದು 26ನೇ ವರ್ಷದ ನಮ್ಮ ಜಾತ್ರೆ. ಹೀಗಾಗಿ ನಮ್ಗೆ ಅದನ್ನು ಭಾಳ ಹೆಮ್ಮೆ ಅನಿಸ್ತದೆ. ಸಿದ್ಧಾರೂಢ ನಮ್ಗೆ ಹುಬ್ಬಳ್ಳಿದ್ರೆ ಸಿದ್ಧಾರೂಢ ಗಜೇಂದ್ರಗಡಕ್ಕೂ ದರೆಗಿಳ್ದ ಅನ್ನೋದಷ್ಟು ಖುಷಿ ಅದ ನಮಗೀಗ. ಏನ್ರಿ ನಾಳೆ ಜಾತ್ರೆ ಬೆಳಿಗ್ಗೆ ಕಾರ್ಯಕ್ರಮ ಅದ. ಸಿದ್ಧಾರೂಢ ನಾಮಾವಳಿ ಶುರು ಆಗ್ತದೆ ಬೆಳಿಗ್ಗೆ. ನಾಮಾಮೃತ ಇದೆ, ಆಮೇಲೆ ತೊಟ್ಲ ಕಾರ್ಯಕ್ರಮ ಅದ, ಪ್ರಸಾದ ವ್ಯವಸ್ಥೆ ಅದ, ಆಮೇಲೆ ಮೆರವಣಿಗೆ ಅದ, ಆಮೇಲೆ 5:15 ಜಾತ್ರಾ ಮಹೋತ್ಸವ ಅದ. ಜಾತ್ರೆ ತೇರು ಎಳಿತೀವಿ ನಾವು 5:15. ಪಲ್ಲಕ್ಕಿನ ಮೆರವಣಿಗೆನೂ ಇದೆ. ಸುಕ್ಷೇತ್ರ ಗಜೇಂದ್ರಗಡ ಮಹಾಪಟ್ಟಣದಲ್ಲಿ ಪರಿಶೋಭಿಸುತ್ತಿರುವಂತಹ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ವಿಶೇಷವಾಗಿರುವಂಥ 26ನೇ ವರ್ಷದ ಮಹಾರಥೋತ್ಸವದ ನಿಮಿತ್ತವಾಗಿ 5 ದಿನದ ಈ ಒಂದು ಸತ್ಸಂಗ ಕಾರ್ಯಕ್ರಮ 26ನೇ ವರ್ಷ ವಿಶೇಷವಾಗಿರುವಂಥದ್ದು. ಈ ವರ್ಷ ಆ ತೇರು ಮಾಡಿಸಿ 26ನೇ ವರ್ಷ, ಇವತ್ತು 26ನೇ ದಿನಾಂಕ, 26ನೇ ವರ್ಷದ ನೋಡ್ರಿ. ಆ ಇಸ್ವಿನೂ ಕೂಡ 26, ದಿನಾಂಕ 26. ಆ ತೇರ ಎಳೆಯುವುದು ಕೂಡ ಇವತ್ತು 26ನೇ ವರ್ಷ. ಇದರ ಮೂಲ ಸಂಸ್ಥಾಪಕರು ಯಾರಂತಂದರೆ ಬಾಗಲಕೋಟೆಯ ರಾಮಾರೂಢ ಮಹಾಸ್ವಾಮಿಗಳವರ ಶಿಷ್ಯರಾಗಿರುವಂತಹ ಸಚ್ಚಿದಾನಂದ ಸಹಜಾನಂದ ಮಹಾಸ್ವಾಮಿಗಳು. ಅವರ ಗದ್ದಿಗೆ ಎಲ್ಲಾಗಿದೆ ಅಂದ್ರೆ ಮುಧೋಳ ತಾಲೂಕು ಚಿತ್ರಬಾಣಕೋಟೆ ಒಂದು ಮಠದಲ್ಲಿ ಆಗಿದೆ. ಅವರೇ ಇದನ್ನು ಉದ್ಧಾರವನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಸಿದ್ಧಾರೂಢರ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಶಿವಲಿಂಗಪ್ಪ ಸವನೂರು ಅಂತಕ್ಕಂಥ ಹಿರಿಯರು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಈ ಕ್ಷೇತ್ರದ ಜನರನ್ನು ಉದ್ಧಾರ ಮಾಡಿದ್ದಾರೆ. ಆಮೇಲೆ ಜಗದ್ಗುರು ಸಿದ್ಧಾರೂಢರ ಕಾರ್ಯಕ್ರಮ 4 ದಿನಗಳ ನಡ್ಕೊಂಡು ಬರ್ತಾ ಇದೆ. ನಾಳೆಗೆ ರಾಮನವಮಿ ಜಯಂತಿ ನಿಮಿತ್ತವಾಗಿ ಸಿದ್ಧಾರೂಢರ ರಥೋತ್ಸವ ಕಾರ್ಯಕ್ರಮ ನಡ್ಕೊಂಡು ಬರ್ತದೆ. ಸಕಲ ಸುಕ್ಷೇತ್ರ ಗಜೇಂದ್ರಗಡದ ಎಲ್ಲ ಸದ್ಭಕ್ತಾದಿಗಳು ಇದರ ಒಂದು ಪ್ರಯೋಜನವನ್ನು ಪಡಿಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಏಷ್ಯನ್ ನ್ಯೂಸ್ ಚಾನಲ್ದವರು ಬಂದು ಇದನ್ನು ಸುದ್ದಿಯನ್ನು ಚಿತ್ರೀಕರಣ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ.